मीर सादिक नमक हराम, टिप्पू का नमक खाते खाते जेल में नौकरी में रहते रहते अंग्रेजों को पूरा इंफॉर्मेशन पहुंचा के उनका ने रिश्वत काको टिप्पू के मौत के वास्ते अगर कोई जिम्मेदारी है तो उन्हें मीर सादिक चले गए अगर कोई समझो न को मीर सादिक अब भी जिंदा है, आज भी जिंदा है। मीर सादिकರು ಸತ್ತಿಲ್ಲ, ಅವನೊಬ್ಬ ಶಾರೀರಿಕವಾಗಿ मीर सादिकರು ಇವತ್ತು ಇದ್ದಾರೆ। ಸೊ ಇದ್ದಾರ ಬ್ರಾಹ್ಮಣರು ಬಿಟ್ಟು ಉಳಿದ ಎಲ್ಲ ಜನಾಂಗದ ಜನ ಹೆಣ್ಮಕ್ಳು ವಿಶೇಷವಾಗಿ ಎದೆಯ ಭಾಗವನ್ನ ಬಟ್ಟೆಯಿಂದ ವಸ್ತ್ರದಿಂದ ಮುಚ್ಚಿಕೊಳ್ಳುವ ಹಾಗಿಲ್ಲ। ಇದು ಶಾಸನ, ಅದು ಎಷ್ಟು ಘೋರ ಇರಬಹುದ್ರಿ ಯೋಚನೆ ಮಾಡಿ। ಒಂದು ಕ್ಷಣ ನನ್ನ ಮಗಳಿಗೆ ಏನಾದ್ರೂ ಹಾಗೆ ಮಾಡಿದ್ರೆ ನಾನು ಏನು ಆಗ್ಬಿಡ್ಬಹುದು, ಅಷ್ಟು ಯೋಚನೆ ಮಾಡಕ್ಕಾಗದೆ ಹೋದ್ರೆ, ನನ್ನ ಮಗಳನ್ನ ಆ ಸ್ಥಾನದಲ್ಲಿ ಕಲ್ಪಿಸ್ಕೊಳಕ್ಕಾಗದೆ ಹೋದ್ರೆ ನಾವು ಯಾಕೆ ಇರಬೇಕು? ಯಾರು ರಕ್ತ ಕುಡಿಯೋದಿಲ್ಲ ಹೇಳಿ? ಅಲ್ಲಿದ್ದ ಜನ ಎಲ್ಲ ಕೂಡ ಜೀವಂತ ಹೆಣಗಳಾಗಿರ್ತಾರೆ। ತಮ್ಮ ತಾಯಂದ್ರು, ಹೆಣ್ಮಕ್ಳು, ಸೊಸೆಯಂದ್ರು, ತಂಗಿಯಂದ್ರು, ನಾರ್ನಿಯರು ಎಲ್ಲರನ್ನೂ ಕೂಡ ಅರಬೆತ್ತಲೆ ಮಾಡಿ ಅವರ ಎದುರು ನಿಲ್ಲಿಸ್ತಾರೆ। ಋತುಮತಿ ಆದ್ರೆ ಶರೀಫಾ ಮೇಡಮ್ ನೀವು ಹೇಳಿಲ್ಲ, ಅದಕ್ಕೆ ತೆರಿಗೆ, ಸ್ತನ ತೆರಿಗೆ ಮೊಳಕ್ಕಂ ಕರೆಕ್ಟಾ? ಎಂಥ ಜನ! ನನಗೆ ಹೆಣ್ಮಕ್ಳಿದ್ದಾಳೆ, 6 ಜನ ಮೊಮ್ಮಕ್ಕಳು ಹೆಣ್ಮಕ್ಳು ನಮ್ಮಲ್ಲಿ। ನನ್ನ ಹೆಣ್ಮಕ್ಳು ಋತುಮತಿಯರಾಗದೇ ಇರ್ತಾರೆ। ಶಾರೀರಿಕವಾಗಿ ಪ್ರಾಕೃತಿಯಲ್ಲಿ ಅವ್ರಿಗೆ ಶರೀರ ಬಂದ್ರೆ, ಸ್ತನ ಬಂದ್ರೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಾರೆ ಅಂದ್ರೆ ಅದು ಎಂಥ ನೀಚರಿರಬಹುದು ಅವರು। ಆ ಕಾಲಕ್ಕೆ ದಿಸ್ ಇಸ್ ರಾಂಗ್। ಪಾರ್ಲಿಮೆಂಟ್ ಇಲ್ಲ, ಅಸೆಂಬ್ಲಿ ಇಲ್ಲ, ಕಾನ್ಸ್ಟಿಟ್ಯೂಷನ್ ಇಲ್ಲ, ಕಾನೂನು ಇಲ್ಲ, ಕಿರೀಟ ಇಲ್ಲ, ಖಡ್ಗ ಇಲ್ಲ, ನೋ ಮಾಡக்கூಡ್ದು। ಆ ಧೈರ್ಯ ಇತ್ತಲ್ಲ, ಅದೇ ಮಾನವೀಯತೆಯ ನೈಜ ಧೈರ್ಯ। ಒಬ್ಬ ಮಾನವ ಪ್ರೇಮಿ ಇಂಥವರನ್ನ ಕಮ್ಯುನಲ್ ಅಂತ ಹೇಳೋದು, ಹಿಂದೂಗಳನ್ನ ಬಲಾತ್ಕಾರವಾಗಿ ಪಕ್ಷ ಮತಾಂತರ ಮಾಡಿಸಿದ, ದೇವಸ್ಥಾನಕ್ಕೆ ಕೆಡುವುದ, ಅವನ ನಾಣ್ಯದ ಮೇಲೆ ವರಾಹ ಬಹದ್ದೂರ್ ನಾಣ್ಯ। ವರಾಹ ಅಂತಂದ್ರೆ ಶ್ರೀ ವಿಷ್ಣುವಿನ ಅವತಾರ ನರಸಿಂಹ। ಅವನು ನರಸಿಂಹ ಬ್ರಹ್ಮನ ತಂದೆ। 1952ನೇ ಇಸ್ವಿಯ ಮಹಾಚುನಾವಣೆಯಲ್ಲಿ ವಿಭಜನೆ ಆದ ನಂತರ ಇದ್ದ ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲೂ ಕೂಡ ಈ ಎಲ್ಲ ಕೋಮುವಾದಿ ಪಕ್ಷಗಳಿಗೆ ಟೋಟಲ್ ಬಂದ ವೋಟ್ಸು, ನೀವು ಸ್ಟ್ಯಾಟಿಸ್ಟಿಕ್ಸ್ ತೆಗೆಸ್ಕೊಳ್ಳಿ, ನಾನು ಅಧ್ಯಯನ ಮಾಡದೆ ಮಾತಾಡೋದಿಲ್ಲ, 4.5% ಮೀರಲಿಲ್ಲ। ಅಂದ್ರೆ ಈ ದೇಶದ ಜನ ಕೋಮುವಾದಿಗಳಲ್ಲ, ಅವರನ್ನ ಈ ಸ್ಥಿತಿಗೆ ತಂದಿದ್ದು ನಾವು ಮಾತನಾಡಬೇಕು। ವೈಯಕ್ತಿಕ ಆಕ್ರೋಶಗಳು, ಕ್ರೋಧಗಳಿರಬಾರ್ದು, ಚಾರಿತ್ರ್ಯ ವಧೆ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಸತ್ಯ ಹೇಳಕ್ಕೆ ಹೆದರಬಾರ್ದು, ಗೊತ್ತಿದ್ದನ್ನ ಹೇಳಿ ಜನರಿಗೆ ಎಚ್ಚರಗೊಳಿಸಬೇಕು, ಇನ್ನೂ ಹೆಚ್ಚು ಗೊತ್ತಿದ್ದವರು ಹೇಳಿದ್ದನ್ನು ಕೇಳಿ ತಿಳ್ಕೊಳ್ಬೇಕು, ಸಹಿಷ್ಣುತೆ ಇರಬೇಕು, ಆಗ ದೇಶ ಕಟ್ಟಬಹುದು ನಾವು। ಅದನ್ನೆಲ್ಲ ಸಹಿಸ್ಕೊಳಕ್ಕಾಗದೇ ಇರೋರೇ ಇವತ್ತು ಎಲ್ಲ ಮಾತಾಡೋರು। ಮತ್ತೆ ಶೃಂಗೇರಿ ವಿಚಾರ ಹೇಳಿದ್ರಿ, ಒಂದೇ ಸೆಂಟೆನ್ಸ್, ಪೇಶ್ವೆಗಳು, ಮರಾಠ ಪೇಶ್ವೆಗಳಂದ್ರೆ ಬ್ರಾಹ್ಮಣರು, ದಾಳಿ ಮಾಡಿದ್ದವರು, ಮಠ ಧ್ವಂಸ ಮಾಡಿದ್ದವರು, ಶಾರದಾಂಬೆಯ ವಿಗ್ರಹನ ನಾಶ ಮಾಡಿದವರು, ಕೋ ಚನ್ನಬಸಪ್ಪನವರು,
ಆ ಪತ್ರಗಳನ್ನು ಕೂಡ ಮುದ್ರಿಸಿ ನಾನು ಬಹಳ ಟ್ರೈ ಮಾಡಿದೆ, ಆ ಪುಸ್ತಕ ಸಿಕ್ಕಲಿಲ್ಲ, ಎಲ್ಲೋ ಲೈಬ್ರರಿ ಬಿದ್ದೋಗಿದೆ. ಅವರು ಶೃಂಗೇರಿಯ ನರಸಿಂಹತೀರ್ಥ ಭಾರತೀಯವರಿಗೆ ಬರೆಯತಕ್ಕಂಥ ಪತ್ರ, ಅದು ಎಂಥ ಗೌರವಯುತವಾದಂತಹ ಒಂದು ಪತ್ರ ವ್ಯವಹಾರ. ನಿಮಗೆ ತೊಂದರೆ ಆಗುವುದು ಬೇಡ, ಎದೆಗುಂದಬೇಡಿ ಅಂತ ಹೇಳಿ 10,500 ವರಹಗಳನ್ನು ಆವತ್ತಿಗೆ ಕಳಿಸಿದ್ರೆ ಇವತ್ತು 10 ಕೋಟಿ ಲೆಕ್ಕ. ಶಾರದಾದೇವಿಯ ವಿಗ್ರಹದ ಪುನರ್ ಸ್ಥಾಪನೆ ಮಾಡಿ, ಪುನರ್ ಪ್ರತಿಷ್ಠಾಪನೆ ಮಾಡಿ ಅಂತ ಕಳಿಸ್ತಾರೆ. ಬರಗಾಲ ಬಂದ್ರೆ ಅವ್ರ ನಂಬಿಕೆ, ಬ್ರಾಹ್ಮಣರಿಗೆ ಮಾತಾಡಿ ಅವ್ರ ಕೈಲಿ ಯಜ್ಞ ಯಾಗ ತಪಸ್ ಮಾಡಿಸಿ ಮಳೆ ಬರುವಂಗೆ ಮಾಡಿ ರೈತರಿಗೆ ಕಷ್ಟ ಆಗುತ್ತೆ. ಅರೆ ಒಬ್ಬ ಇಸ್ಲಾಂ ಧರ್ಮೀಯನಾಗಿ ನಾಡಿನಲ್ಲಿ ಬರಗಾಲ ಬಂದ್ರೆ ಮಳೆ ಬರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಬ್ರಾಹ್ಮಣರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಏನ್ ಬೇಕೋ ಎಲ್ಲ ವ್ಯವಸ್ಥೆ ಮಾಡಿ ತಪಸ್ ಮಾಡಿ ಅಂತ ಹೇಳಿದ್ರೆ ಅವನು ಸೆಕ್ಯುಲರ್ ಅಲ್ಲದೆ ಹೋದ್ರೆ ಇನ್ ಯಾರು ಸೆಕ್ಯುಲರ್? ಈ ಸೆಕ್ಯುಲರಿಸಮ್ ಎಲ್ಲ ಬರೀ ಎಲೆಕ್ಷನ್ ಇದಕ್ಕೆ ಬಂದು, ಈಗ ನಾವು ಎಲೆಕ್ಷನ್ ಸೆಕ್ಯುಲರಿಸಮ್ ಬೇರೆ, ಬದುಕಿನ ಸೆಕ್ಯುಲರಿಸಮ್ ಬೇರೆ, ಎರಡು ಮಾಡ್ಕೋಬೇಕು. ನಾನು 2ನೇ ಕ್ಯಾಟಗರಿಯ ಸೆಕ್ಯುಲರ್ ಎಲಿಮೆಂಟ್, ನಾನು ಎಲೆಕ್ಷನ್ ಸೆಕ್ಯುಲರ್ ಅಲ್ಲ. ನಮ್ಮ ಪ್ರಾಬ್ಲಮ್ ಎಲ್ಲ ಎಲೆಕ್ಷನ್ ಸೆಕ್ಯುಲರ್ ಎಲಿಮೆಂಟ್ಸ್.